ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದರು. ಇವರ ತಂದೆ ಹೆಸರು ದಾಮೋದರ್, ತಾಯಿ ಹೆಸರು ರಮಾಬಾಯಿ ಅನ್ನುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವರಿಗೆ ಗಣೇಶ್ ಮತ್ತು ನಾರಾಯಣ್ ಎಂಬ ಇಬ್ಬರು ಸಹೋದರರು ಇದ್ದರು. ಅದ ನಂತರದಲ್ಲಿ ಮೈನಾಬಾಯಿ ಅನ್ನುವಂಥವರು ಸಹೋದರಿ ಕೂಡ ಇದ್ದರು. ಇವರು ಬಹಳ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದು ಶಿಕ್ಷಣದ ನಂತರದಲ್ಲಿ 1901ರಲ್ಲಿ ಇವರು ಮದುವೆಯ 1901ರಲ್ಲಿ ಇವರು ಮದುವೆಯನ್ನ ಆಗಿ ಅವರ ಪತ್ನಿ ಹೆಸರು ಯಮುನಾಬಾಯಿ ಸಾವರ್ಕರ್ ಅಂತ ಹೇಳಿದ್ದಾರೆ. 1902ರಲ್ಲಿ ಪುನಾದ ಫರ್ಗೂಸನ್ ಕಾಲೇಜ್ ಸೇರಿ ಉನ್ನತ ವ್ಯಾಸಂಗ ಮಾಡಿದರು. ಯುವಕರಾದಂತಹ ಸಾವರ್ಕರ್ ತೀವ್ರಗಾಮಿಯ ನಾಯಕರ ಆಕರ್ಷಣೆಗೆ ಒಳಗಾಗಿದ್ದರು. ಉದಾಹರಣೆಗಾಗಿ ಲಾಲ್ ಬಾಲ್ ಪಾಲ್, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಲಾಲ್ ಬಾಲ್ ಪಾಲ್ ಅಂತ ನಾವು ಕರಿತೀವಿ. ಅವರ ಒಂದು ಪ್ರಭಾವಕ್ಕೆ ಇವರು ಒಳಗಾದರು. ಹೀಗಾಗಿ ವಿದ್ಯಾರ್ಥಿಯ ದಶೆಯಲ್ಲೇನೆ ಭಾರತೀಯ ರಾಷ್ಟ್ರೀಯವಾದ ಮತ್ತು ಹಿಂದುತ್ವದ ವಾದದ ಒಂದು ಸಾರಸತ್ವವನ್ನು ಇವರು ಅರಿತಿದ್ರು. ಆ ಕಾರಣಕ್ಕಾಗಿ ತಮ್ಮ ಕಾಲೇಜಿನ ಸ್ನೇಹ ವರ್ಗದಲ್ಲಿ ರಾಷ್ಟ್ರೀಯತೆ ವಿಚಾರಗಳನ್ನ ಮತ್ತು ಹಿಂದುತ್ವದ ವಿಚಾರಗಳನ್ನ ತುಂಬುವಂತಹ ಕಾರ್ಯವನ್ನ ಮಾಡಿದರು. ಇವರು BA ಪದವಿಯನ್ನ ಪೂರೈಸಿ ಸಾವರ್ಕರ್ ರಾಷ್ಟ್ರೀಯವಾದಿ ಆಗಿನ ಕಾಲದ ಶಾರ್ಮಿ ಕೃಷ್ಣ ವರ್ಮಾ ಅನ್ನುವಂಥ ರಾಷ್ಟ್ರೀಯವಾದಿಯ ನೆರವನ್ನು ಪಡೆದು ಕಾನೂನು ಅಧ್ಯಯನ ಮಾಡಲಿಕ್ಕೆ ಬ್ರಿಟನ್ಗೆ ತೆರಳಿದರು. ಬ್ರಿಟನ್ಗೆ ಹೋಗಿ ಅಲ್ಲಿ ಕಾನೂನು ವ್ಯಾಸಂಗವನ್ನ ಮಾಡಿ ಇಂಡಿಯಾ ಹೌಸ್ ಅಲ್ಲಿ ಬ್ರಿಟನ್ ಅಲ್ಲಿ ಇವರು ನೆಲೆಸಿದ್ರು. ಆ ವೇಳೆಯಲ್ಲಿ ಸ್ವರಾಜ್ಯದ ಪ್ರತಿಪಾದನೆ ಬಿಡಲಿಲ್ಲ. ಬ್ರಿಟನ್ನಲ್ಲೂ ಕೂಡ ಇವರ ಒಂದು ಸ್ವರಾಜ್ಯದ ಆಲೋಚನೆಗಳು ಮೈಗೂಡಿದ್ದು. ತಿಲಕ್ ಅವರ ಬಂಧನ ಒಳಗಾಗಿದ್ದಾರೆ ಅನ್ನುವುದನ್ನು ಕೇಳಿ ಸಾವರ್ಕರ್ ಪೂರ್ಣ ಸ್ವತಂತ್ರ ಬಯಸಿ ಉಗ್ರ ಮಾರ್ಗವನ್ನ ಪ್ರತಿಪಾದನೆ ಮಾಡುತ್ತಾ ಬಂದಿರುವುದನ್ನು ನಾವು ಕಾಣ್ತೇವೆ. ಇವರು ಫ್ರೀ ಇಂಡಿಯಾ ಸೊಸೈಟಿ ಅನ್ನುವಂತಹ ಒಂದು ಸಂಘಟನೆಯನ್ನ ಪ್ರಾರಂಭಿಸಿದರು. ಫ್ರೀ ಇಂಡಿಯಾ ಸೊಸೈಟಿ ಪ್ರಮುಖವಾದಂತಹ ಒಂದು ಸಂಘಟನೆ. ಇದರೊಡನೆ ಭಾರತ ಬ್ರಿಟನ್ನಲ್ಲಿ ದೊರೆಯುವಂತಹ ಮಾಹಿತಿಗಳನ್ನ ಹಿಸ್ಟ್ರಿ ಆಫ್ ದಿ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅನ್ನುವ ಕೃತಿಯನ್ನ ಇವರು ರಚನೆ ಮಾಡಿದರು. ಹಿಸ್ಟ್ರಿ ಆಫ್ ವಾರ್ ಪ್ರೀ ಇಂಡಿಪೆಂಡೆನ್ಸ್ ಹಿಸ್ಟ್ರಿ ಆಫ್ ದಿ ವಾರ್ ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್ ಅನ್ನುವಂಥ ಕೃತಿಯನ್ನ ರಚನೆ ಮಾಡಿದ್ರು. ಬ್ರಿಟಿಷರ ಆಳ್ವಿಕೆಯ ಶೋಷಣೆಯನ್ನ ಮತ್ತು ಅದರ ಒಂದು ಅನ್ಯಾಯದ ಆಡಳಿತವನ್ನು ಕಟುವಾಗಿ ಟೀಕಿಸಿದ್ರು. ಅಷ್ಟೇ ಅಲ್ಲ, 1857 ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಸಿಪಾಯಿ ದಂಗೆ. 1853 ಸಿಪಾಯಿ ದಂಗೆ ನಮಗೆಲ್ಲ ನೆನಪಿಗೆ ಬರುತ್ತೆ. 1857ರಲ್ಲಿ ಇವರು ಭಾರತದ ಪ್ರಪ್ರಥಮ ಸ್ವತಂತ್ರ ಹೋರಾಟ ಅಂತಲೂ ಕರೀತೀವಿ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಪ್ರಕಟಿಸಿದಂತೆ ನಿಷೇಧಿಸಿದಂತಹ ಕೆಲವೊಂದಿಷ್ಟು ಹೋರಾಟಗಾರರಲ್ಲಿ ವೀರ್ ಸಾವರ್ಕರ್ ಬಹಳ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಬ್ರಿಟಿಷರ ಒಂದು ಸಿಂಹ ಸ್ವಪ್ನ ವೀರ್ ಸಾವರ್ಕರ್ ಆಗಿತ್ತು. ಸಾವರ್ಕರ್ ತಮ್ಮ ಸ್ನೇಹಿತ ಮದನ್ ಲಾಲ್ ಧಿಂಗ್ರಿ ಮತ್ತು ಬ್ರಿಟಿಷ್ ಅಧಿಕಾರಿ ಕರ್ಜನ್ ವೈಶಾಲಿ ಅವರ ಜೊತೆ ಸಾರ್ವಜನಿಕ ಸಭೆಯಲ್ಲಿ ಹತ್ಯೆಯನ್ನ ಮಾಡುವಂತಹ ಒಂದು ಲೇಖನ ಬರೆದಿದ್ರು.
ಬ್ರಿಟಿಷರು ಕುರಿತಾಗಿ ದುರಾಡಳಿತ ನಡೆಸುವಂತಹ ಬ್ರಿಟಿಷರನ್ನು ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿ ನೇರವಾಗಿ ನ್ಯೂಸ್ ಪೇಪರ್ನಲ್ಲಿ ಬರುವಂತಹ ಎದೆಗಾರಿಕೆ ಸಾವರ್ಕರ್. ಹೀಗಾಗಿ ಇದರಿಂದಾಗಿ ಏನಾಯ್ತು ಅಂತಂದ್ರೆ ಇವರನ್ನ ಜೈಲ್ ಪಾಲನ್ನಾಗಿ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ 1909ರಲ್ಲಿ ಪಾರ್ಲಿಮೆಂಟು ಸುಧಾರಣೆ ಸಲುವಾಗಿ ಇವರು ಸಹೋದರ ಗಣೇಶ್ ಸಾವರ್ಕರ್ ಕೈಗೊಂಡಂತಹ ಹೋರಾಟದಲ್ಲಿ ಶಂಕಿತರಾಗಿ ಇವರನ್ನ ಬಂಧಿಸಲಾಯಿತು. ಹೀಗಾಗಿ ಬ್ರಿಟಿಷರ ಬಂಧನಕ್ಕೆ ಒಳಗಾಗಿ ಸಾವರ್ಕರ್ 1910ರಲ್ಲಿ ಬ್ರಿಟಿಷ್ ಸೆರೆಮನೆಯಿಂದ ತಪ್ಪಿಸಿಕೊಂಡರು. 1910 ಸಾವರ್ಕರ್ ವಿಚಾರ ಏನಾಗಿತ್ತು ಅಂತಂದ್ರೆ, ಬ್ರಿಟಿಷರ ಶಿಕ್ಷೆಯನ್ನ ಯಾಕೆ ಅನುಭವಿಸ್ತೀವಿ, ಅವರು ನಮ್ಮ ಮೇಲೆ ಅನ್ಯಾಯವನ್ನ ಎಸಗ್ತಾ ಇದ್ದಾರೆ. ನಾವು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದೀವಿ, ಅದು ನ್ಯಾಯಪರವಾದಂತಹ ಹೋರಾಟ. ಆ ಹೋರಾಟದ ಸಂದರ್ಭದಲ್ಲಿ ನಮ್ಮನ್ನು ಬಂಧಿಸುವುದು ತಪ್ಪು ಕಾರ್ಯ. ಆ ಕಾರಣಕ್ಕಾಗಿ ನಾನು ಸೆರೆಮನೆ ವಾಸವನ್ನು ಅನುಭವಿಸಲಾರೆ ಅನ್ನೋ ಕಾರಣಕ್ಕಾಗಿ ಭಾರಿ ಎಡೆಗಾರಿಕೆ ಉಳ್ಳಂತಹ ವ್ಯಕ್ತಿ ಸಾವರ್ಕರ್ ಆಗಿದ್ದು. ಹಾಗಾಗಿ ಜೈಲಿನಿಂದ ತಪ್ಪಿಸಿಕೊಂಡು 1910ರಲ್ಲಿ ಜೈಲಿನಿಂದ ತಪ್ಪಿಸಿಕೊಂಡು ಸಾವರ್ಕರ್ ಬಂಧನದ ಸಂಗತಿಗಳನ್ನ ಅನೇಕ ಕಡೆ ಅದು ಪ್ರಚಾರಕ್ಕೊಳಗಾಯಿತು. ಟೈಮ್ಸ್ ಆಫ್ ನ್ಯೂಯಾರ್ಕ್ ಟೈಮ್ಸ್ ನಲ್ಲೂ ಪ್ರಕಟ ಆಯಿತು, ಸಾವರ್ಕರ್ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾರೆ ಅನ್ನುವಂತ ಆಲೋಚನೆ. ಇಂಟರ್ನ್ಯಾಷನಲ್ ಪತ್ರಿಕೆಗಳಲ್ಲಿ, ಜಾಗತಿಕ ಪತ್ರಿಕೆಗಳಲ್ಲಿ ಅದು ಪ್ರಚಾರವಾಯಿತು. ಅಂತಿಮವಾಗಿ ಕಾನೂನಾತ್ಮಕ ತೊಡಕುಗಳು ಸಾವರ್ಕರ್ ಅವರಿಗೆ 1911ರಿಂದ ಪ್ರಾರಂಭ ಆಯಿತು ಅಂತ ಹೇಳ್ತೇವೆ. 1911 ಜೈಲಿನಿಂದ ತಪ್ಪಿಸ್ಕೊಂಡ ನಂತರದಲ್ಲಿ ಇವರ ಮೇಲೆ ಅನೇಕ ರೀತಿಯ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ಳುವಂತ ಬ್ರಿಟಿಷರ ಒಂದು ಆಜ್ಞೆಗಳು ಪ್ರಾರಂಭ. ಭಾರತಕ್ಕೆ ಬಂದು ಸಾವರ್ಕರ್ ಪುಣಾದ ಯರೋಡಾ ಜೈಲಿನಲ್ಲಿ ವಿಚಾರಣೆಗೆ ನಡೆಸಲಾಯಿತು. ಯರೋಡಾ ಜೈಲಿನ 50 ವರ್ಷದ ಒಂದು ಕಾರಾಗೃಹ ಶಿಕ್ಷೆಯನ್ನ ನೀಡಲಾಯಿತು. 50 years ಪನಿಷ್ಮೆಂಟ್. ಸಾವರ್ಕರ್ಗೆ 50 ವರ್ಷದ ಶಿಕ್ಷೆ. ಪುನಃ ಯರೋಡಾ ಜೈಲಿನಲ್ಲಿ ಇವರು ಸೇರಿದರು. ಹಾಗಾಗಿ ಜುಲೈ 4, 1911ರಂದು ಪುಣಾದಿಂದ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಸೆಲ್ಯುಲಾರ್ ಜೈಲಿನಲ್ಲಿ ಸಾವರ್ಕರ್ ಅವರನ್ನ ವರ್ಗಾಯಿಸಲಾಯಿತು. ಅಂಡಮಾನ್ ನಿಕೋಬಾರ್ ಜೈಲು ಅಂತಂದ್ರೆ ಕಾಲಪಾನಿ ಅಂತ ಹೇಳಿ, ಕಾಲಪಾನಿ ಶಿಕ್ಷೆ ಅಂದ್ರೆ ಆ ಜೈಲಿನ ಬೆಳಕು ಬಂತು. ಆ ಜೈಲಲ್ಲಿ ಬೆಳಕೇ ಇತ್ತು, ಕತ್ತಲ, ಹಗಲೂ ಕತ್ತಲ, ರಾತ್ರಿಯೂ ಕತ್ತಲ. ಬೆಳಕಂದ್ರೆ ಬಂಗಾರ ಕಂಡಂಗೆ ಆಗುತ್ತೆ. ಯಾಕಂದ್ರೆ ಕತ್ತಲಾಗ ನೋಡು ಜೀವನ ಎಲ್ಲ ಕತ್ತಲಾಗ ಮಾಡೋದು ಅಂತಂದ್ರೆ ಆ ಕಠಿಣವಾದ ನಾವು ಬೆಳಕಿನಾಗ ಬಹಳ ಸ್ವತಂತ್ರವಾಗಿ ನಾವು ಬದುಕ್ತೀವಿ. ಆದ್ರೆ ಆ ಜೈಲು ಅಷ್ಟು ಒಂದು ಕಠಿಣವಾದ ಶಿಕ್ಷೆಯನ್ನ ಹೊಂದಿತ್ತು. ಹಾಗಾಗಿ ಅಲ್ಲಿ ಅಂಡಮಾನ್ ನಿಕೋಬಾರ್ ಸೆಲ್ಯುಲಾರ್ ಜೈಲಲ್ಲಿ